ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಣೇಶ ಚತುರ್ಥಿ ಇರೋದ್ರಿಂದ ಇವತ್ತಿನ ವಿಡಿಯೋ ಸ್ಪೆಷಲ್ಲಾಗಿ ಗಣಪನಿಗೆ ಪ್ರಿಯವಾದಂಥ ಮೋದಕನ ಯಾವ ರೀತಿ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಂತ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ. ನೀವೇನಾದರೂ ಸ್ಟಾರ್ಟಿಂಗ್ ಮೋದಕ ಮಾಡೋರಾಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಲಾರ್ದನ ನೋಡಿರಿ. ಅಂದರೆ ನಿಮ್ಗೆ ಮೋದಕ ಹೆಂಗೆ ಮಾಡಬೇಕು ಅನ್ನೋದು ಒಂದು ಐಡಿಯಾ ಸಿಗುತ್ತೆ. ಮತ್ತು ಈ ವಿಡಿಯೋನ ಎಂಡ್ವರೆಗೂ ನೋಡಿದ ಮೇಲೆ ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ. ಫಸ್ಟು ಮೋದಕ ಮಾಡೋಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದು ನೋಡ್ಕೊಂಬರೋಣ ಅಂತ ಬರ್ರಿ. ನಾನಿಲ್ಲೇ ಮೋದಕದ ಕಣಕ ಮಾಡ್ಕೊಳಕ್ಕೆ 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ. ನೆಕ್ಸ್ಟ್ ಇದಕ್ಕೆ ಸ್ಟಫಿಂಗಿಗೆ 1 ಬೌಲ್ ಆಗೋಷ್ಟು ಪುಟಾಣಿ ಹಿಟ್ಟು, ಅರ್ಧ ಬೌಲಿಂದ 1 ಬೌಲ್ ಆಗೋಷ್ಟು ಬೆಲ್ಲ ತೊಗೊಂಡಿನಿ. ಮತ್ತು ಅದ್ರ ಜೊತೆಗೆ ಮಿಕ್ಸಪ್ ಮಾಡ್ಕೊಳಕ್ಕೆ 1 ಚಮಚದಷ್ಟು ಎಳ್ಳು ತೊಗೊಂಡಿನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಮತ್ತು ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಒಂದು ಅರ್ಧ ಚಮಚದಾಗೋಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ಇದಿಷ್ಟು ಮೋದಕ ಮಾಡ್ಕೊಳಕ್ಕೆ ಬೇಕಾಗಿರತಕ್ಕಂಥ ಇಂಗ್ರೀಡಿಯೆಂಟ್ಸ್. ನಾನಿಲ್ಲಿ ಫಸ್ಟು ಸ್ಟಫಿಂಗ್ ಮಾಡ್ಕೊಳಕ್ಕೆ ಒಂದು ಪಾತ್ರೆ ಒಳಗೆ 1 ಬೌಲ್ ಆಗೋಷ್ಟು ಪುಟಾಣಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳತ್ತೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಎಳ್ಳನ್ನು ಸೇರಿಸ್ಕೊಳತ್ತೀನಿ. ಎಳ್ಳು ಸೇರಿಸ್ಕೊಂಡ್ರೆ ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ಎಳ್ಳನ್ನು ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಮತ್ತು ಏಲಕ್ಕಿ ಪುಡಿನ ಫಸ್ಟ್ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನೀಗ ಅದನ್ನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡಿಕೊಂಡೆ. ನೆಕ್ಸ್ಟ್ ನಾನು ಯಾವ ಬೌಲ್ ಒಳಗೆ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ನಲ್ಲ ಅದೇ ಬೌಲ್ ಒಳಗೆ 1 ಬೌಲ್ ಆಗೋಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳಕತ್ತೀನಿ. ನಿಮ್ಮ ಕಡೆ ಏನಾದರೂ ಬೆಲ್ಲದ ಪೌಡರ್ ಇದ್ರೆ ಅದನ್ನು ಆ್ಯಡ್ ಮಾಡ್ಕೊರಿ. ಇಲ್ಲಾಂದ್ರೆ ನಿಮ್ಮ ಕಡೆ ಬೆಲ್ಲದ್ದು ಕಣ್ಣಿ ಇತ್ತಂದ್ರೆ ಅದನ್ನು ಕುಟ್ಕೊಂಡು ಮೆತ್ತಗೆ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಬೆಲ್ಲ ಕಣ್ಣಿಯಾಗಿತ್ತಂದ್ರೆ ಅದು ಪುಟಾಣಿ ಹಿಟ್ಟಿನ ಜೊತೆ ಮಿಕ್ಸಪ್ ಆಗಲ್ಲ. ಹಾಗಾಗಿ ಆ ಕಣ್ಣಿ ಇರೋದನ್ನು ಒಡ್ಕೊಂಡು ಸ್ವಲ್ಪ ಅದನ್ನು ಮೆತ್ತಗಾದ್ರೆ ಮಾಡ್ಕೊರಿ. ಇಲ್ಲಾಂದ್ರೆ ಪೌಡರ್ ಆಗೋ ಸ್ಟೇಜ್ ಒಳಗಿದ್ರೆ ಅದನ್ನು ಪೌಡರ್ ಆದರೂ ಮಾಡ್ಕೊಂಡು ತೊಗೋರಿ. ಇಲ್ಲಾಂದ್ರೆ ಅದು ಈ ಹಿಟ್ಟಿನ ಜೊತೆಗೆ ಮಿಕ್ಸಪ್ ಆಗಲ್ಲ. ಇದು ಮೆತ್ತಗಾಗೈತಿ ಅಂತಂದು ನಾನಿಲ್ಲೇ ಹಿಟ್ಟಿನ ಜೊತೆಗೆ ಕೈ ಸಹಾಯದಿಂದ ಮಿಕ್ಸಪ್ ಮಾಡ್ಕೊತ ಹೊಂಟೀನಿ. ಅದು ಸ್ವಲ್ಪ ಸ್ವಲ್ಪ ಬೆಲ್ಲದ ಹಳಕ್ಕೆ ಇತ್ತು ಅಂತಂದು ಅದನ್ನು ನಾನು ಕೈ ಸಹಾಯದಿಂದ ಬೆಲ್ಲದ ಹಳಕನ್ನು ಒಡ್ಕೊಂಡು ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳಕತ್ತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಹಿಟ್ಟಿನ ಜೊತೆಗೆ ಅದು ಚೆನ್ನಾಗಿ ಮಿಕ್ಸಪ್ ಆಗಿ ನಮ್ಮ ಸ್ಟಫಿಂಗ್ ರೆಡಿ ಆಗುತ್ತೆ. ನೆಕ್ಸ್ಟು ಮೋದಕದ ಕಣಕ ಮಾಡ್ಕೊಳ್ಳೋಣ ಅಂತ. ನಾನಿಲ್ಲಿ ಮೋದಕದ ಕಣಕ ಮಾಡ್ಕೊಳಕ್ಕೆ ಒಂದು ದೊಡ್ಡ ಬೌಲ್ನೊಳಗೆ 1 ಬೌಲ್ ಆಗೋಷ್ಟು ಮೈದಾ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಕಣಕನ ರೆಡಿ ಮಾಡ್ಕೊಳತ್ತೀನಿ. ನೀವು ಯಾವುದೇ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಳ್ಳೋ ಮುಂದೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊರಿ ಯಾವತ್ತಿದ್ರೂ. ಇದು ಹಿಂದೆ ಹಿರಿಯರು ಮಾಡಿದ್ದು. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಎಣ್ಣೆನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳಕತ್ತೀನಿ. ಇದು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕಾಗೋ ಥರ ಕಲಿಸ್ಕೋಬೇಕು. ಜಾಸ್ತಿ ತೆಳುವಾಗಿನೂ ಆಗಿರಬಾರ್ದು, ಜಾಸ್ತಿ ಗಟ್ಟಿಯಾಗಿನೂ ಆಗಿರಬಾರ್ದು. ಚಪಾತಿ ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ಕೊತೇವಲ್ಲ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾನಿಲ್ಲ ಇದನ್ನು ಕಲಿಸ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಇದನ್ನು ಒಂದು 10ರಿಂದ 15 ನಿಮಿಷ ಹಿಟ್ಟನ್ನು ನೆನೆಯೋಕೆ ಬಿಟ್ಬಿಡಬೇಕು. 10ರಿಂದ 15 ನಿಮಿಷ ಬಿಟ್ಟ ಮೇಲೆ ಈ ಕಡೆ ನಮ್ಮದು ಕಣಕನೂ ರೆಡಿ ಆಯಿತು ಮತ್ತು ಈ ಕಡೆ ನಮ್ಮ ಸ್ಟಫಿಂಗ್ನೂ ರೆಡಿ ಆಗಿಬಿಟ್ಟೈತಿ. ಇವಾಗ ಇದನ್ನು ಯಾವ ರೀತಿಯಾಗಿ ಸ್ಟಫಿಂಗ್ ಮಾಡೋದು ಅಂತಂದು ನೋಡ್ಕೊಂಬರೋಣ ಅಂತ ಬರ್ರಿ. ಆಗಲೇ ಮಾಡಿಟ್ಕೊಂಡಿದ್ದ ಕಣಕನ ಇನ್ನೊಂದು ಸರಿ ಇದನ್ನು ಚೆನ್ನಾಗಿ ಕೈಯಿಂದ ನಾದ್ಕೊಳಕತ್ತೀನಿ. ಚೆನ್ನಾಗಿ ಕೈಯಿಂದ ನಾದ್ಕೊಂಡಾದ್ಮೇಲೆ ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ನಾನು ಮಾಡ್ಕೊಂಡು ಇಟ್ಕೊಂಡ್ಬಿಡಾಕತ್ತೀನಿ. ಯಾಕಂದರೆ ಎಲ್ಲ ಮೋದಕನೂ ಒಂದೇ ಸೈಜ್ ಒಳಗೆ ಬರಬೇಕು ಅಂತಂದು ನಾನಿದೆ ಫಸ್ಟ್ ಎಲ್ಲ ಹಿಟ್ಟನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೊಂಡು ಇಟ್ಕೊಂಡ್ಬಿಡಾತೀನಿ. ಈ ಕಡೆ ಚಪಾತಿ ಸೈಜ್ಗೂ ಅಲ್ಲ, ಈ ಕಡೆ ಪೂರಿ ಸೈಜ್ಗೂ ಅಲ್ಲ, ಒಂದು ಮೀಡಿಯಮ್ ಸೈಜ್ ಒಳಗೆ ನಾನು ಉಂಡೆಯಾಗಿ ಮಾಡಿಟ್ಕೊಳತ್ತೀನಿ. ಯಾವ್ದು ರೀತಿ ಅಂದ್ರೆ ಗುಲಾಬ್ ಜಾಮೂನ್ ಸೈಜ್ ಇರುತ್ತಲ್ಲ ಆ ಸೈಜ್ ಒಳಗೆ ನಾನು ಈ ಹಿಟ್ಟನ್ನು ಕಟ್ ಮಾಡಿಕೊಂಡು ಇಟ್ಕೊಳಕತ್ತೀನಿ. ಇವಾಗ ಒಂದೊಂದು ಉಂಡೆಯನ್ನು ತೊಗೊಂಡು ಅದನ್ನು ಚೆನ್ನಾಗಿ ಲಟ್ಟಿಸ್ಕೋಬೇಕು. ಲಟ್ಟಣಿಗೆಯಿಂದಾದರೂ ಲಟ್ಟಿಸ್ಕೊರಿ. ಇಲ್ಲಾಂದ್ರೆ ಕೈ ಒಳಗೆ ಪರ್ಫೆಕ್ಟ್ ಶೇಪಾಗಿ ಬರುತ್ತೆ ಅಂದ್ರೆ ಕೈಯಿಂದನಾದರೂ ಈ ಕಣಕನ ರೆಡಿ ಮಾಡ್ಕೊರಿ.
ಜಾಸ್ತಿ ಏನು ಉದ್ದಕ್ಕೆ ಹೋಗ್ಬೇಡ್ರಿ. ಇದು ಜಾಸ್ತಿ ತೆಳುವಾದ್ರೆ ಹರಿದು ಬಿಡುತ್ತೆ. ಹಂಗೆ ಜಾಸ್ತಿ ದಪ್ಪಾಗಿನೂ ಊದ್ಕೋಬೇಡ್ರಿ. ಒಂದು ಮೀಡಿಯಮ್ ಸೈಜ್ ಒಳಗೆ ಇರಲಿ ಆ ಥರ ಕಣ್ಕನ ರೆಡಿ ಮಾಡಿಕೊಂಡು ಇಟ್ಕೋಬೇಕು. ನಾನಿಲ್ಲೇ ಒಂದು ಕಣ್ಕನ ರೆಡಿ ಮಾಡಿಕೊಂಡು ತೋರಿಸ್ದೆ. ಹಂಗೆ ಇವಾಗ ಎರಡನೇ ಕಣ್ಕನೂ ಮಾಡಿಕೊಂಡು ತೋರಿಸ್ಬಿಡ್ತೀನಿ. ಅಂದ್ರೆ ಪರ್ಫೆಕ್ಟಾಗಿ ನಾನು ಎಲ್ಲನೂ ಯಾವ ರೀತಿಯಾಗಿ ಮಾಡೀನಿ ಅನ್ನೋದು ಒಂದು ನಿಮ್ಗೆ ಐಡಿಯಾ ಸಿಗುತ್ತೆ. ಇವಾಗ ಇನ್ನೂ ಒಂದು ಉಂಡೆನ ತಗೊಂಡು ಅದನ್ನು ಚೆನ್ನಾಗಿ ಲಟ್ಟಿಸ್ಕೊಳಕತ್ತೀನಿ. ನಾನು ಲಟ್ಟಣಿಗೆ ಸಹಾಯದಿಂದನೇ ಲಟ್ಟಿಸ್ಕೊಳತ್ತೀನಿ. ನಿಮ್ಗೆ ಕೈಯಿಂದ ಪರ್ಫೆಕ್ಟಾಗಿ ಶೇಪ್ ಕೊಡಕ್ಕೆ ಬರುತ್ತಂದ್ರೆ ಕೈಯಿಂದನಾದರೂ ಮಾಡ್ಕೊರಿ. ನಾನಿಲ್ಲೇ ತೀರಾ ದಪ್ಪನೂ ಅಲ್ಲ ತೀರಾ ತೆಳುವಾನೂ ಅಲ್ಲ, ಒಂದು ಮೀಡಿಯಮ್ ಸೈಜ್ ಒಳಗೆ ಲಟ್ಟಿಸ್ಕೊಂಡು ಇಟ್ಕೊಳಕತ್ತೀನಿ. ಇವಾಗ ಇದೇ ಸೇಮ್ ಪ್ರೊಸೆಸ್ ಒಳಗೆ ಎಲ್ಲ ಕಣ್ಕಣ್ಣು ರೆಡಿ ಮಾಡಿಕೊಂಡು ನಾನು ಒಂದು ಸೈಡ್ಗೆ ಫಸ್ಟ್ ಇಟ್ಕೊಂಡು ಬಿಡಾಕತ್ತೀನಿ. ಫಸ್ಟ್ ಕಣ್ಕನ ರೆಡಿ ಮಾಡ್ಕೊಂಡು ಇಟ್ಕೊರಿ, ಆಮೇಲೆ ಸ್ಟಫಿಂಗ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಎಲ್ಲ ಕಣ್ಕನು ಫಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಳತ್ತೀನಿ. ಇವಾಗ ಇದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಅಂತ ಬರ್ರಿ. ನಾನಿಲ್ಲಿ ಸ್ಟಫಿಂಗ್ ಮಾಡ್ಕೊಳಕ್ಕೆ ಆಗಲೇ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಪುಟಾಣಿ ಹಿಟ್ಟು ಸ್ಟಫಿಂಗನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ. ನಾನು ಮುಂಗೈ ಒಳಗೆ ಎಷ್ಟು ಬರುತ್ತಲ್ಲ ಅಷ್ಟನ್ನು ಸ್ಟಫಿಂಗ್ ತೊಗೊಂಡು ಇದಕ್ಕೆ ತುಂಬ್ಕೊಳಕತ್ತೀನಿ. ನಿಮ್ಗೆ ಪರ್ಫೆಕ್ಟಾಗಿ ಅಳತೆ ಗೊತ್ತಾಗಲಿಲ್ಲ ಅಂದ್ರೆ ಒಂದು ಸ್ಪೂನ್ ತೊಗೊರಿ. ಆ ಸ್ಪೂನಿಂದ ಒಂದು ಸ್ಪೂನ್ ಆಗೋಷ್ಟು ನೀವು ಸ್ಟಫಿಂಗ್ನ ತೊಗೊಂಡು ಇದಕ್ಕೆ ತುಂಬ್ಕೊರಿ. ಹಂಗೆ ಸ್ಟಫಿಂಗ್ನ ಜಾಸ್ತಿನೂ ತುಂಬಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ತುಂಬಿದ್ರೆ ಏನಾಗ್ಬಿಡುತ್ತೆ ಅಂದ್ರೆ ನಾವು ಕರಿತಿರ್ತೇವಲ್ಲ ಆ ಪ್ರೊಸೆಸ್ ಒಳಗೆ ಸ್ಟಫಿಂಗ್ ಎಲ್ಲ ಔಟಾಗಿ ಅದೆಲ್ಲ ಎಣ್ಣೆ ಎಲ್ಲ ಕರ್ಗಾಗ್ಬಿಡುತ್ತೆ. ಹಾಗಾಗಿ ಒಂದು ಸ್ಪೂನ್ ಸ್ಟಫಿಂಗ್ ಅಷ್ಟೇ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಾನೀಗ ವಿಡಿಯೋ ಒಳಗೆ ತೋರಿಸಿದ ಪ್ರೊಸೆಸ್ ಒಳಗೆ ನೀವು ಫಿಲ್ ಮಾಡಿಕೊಂಡು ಅದಕ್ಕೆ ಔಟರ್ ಲೇಯರ್ನ ಈ ಥರ ಆದರೂ ಫಿಲ್ ಮಾಡ್ಕೊರಿ. ನಾನು ಈ ವಿಡಿಯೋ ಒಳಗೆ ತೋರಿಸೋ ಥರ. ಇಲ್ಲಾಂದ್ರೆ ನಿಮ್ಮ ಮನೆ ಒಳಗೆ ಮೋದಕ ಮಾಡೋ ಮೌಲ್ಡ್ ಇತ್ತಂದ್ರೆ ಆ ಮೌಲ್ಡ್ ಸಹಾಯದಿಂದ ಆದರೂ ನೀವು ಫಿಲ್ ಮಾಡ್ಕೋಬೋದು. ಈ ಒಳಗೆ ಮಾಡೋರಾಗಿದ್ರೆ ಈ ಥರ ಕನ್ವೀನಿಯೆಂಟ್ ಅನಿಸಿದ್ರೆ ಈ ಥರನಾದರೂ ಮಾಡ್ಕೊರಿ. ಬಟ್ ಜಾಸ್ತಿ ಸ್ಟಫಿಂಗ್ ಹಾಕಕ್ಕೆ ಹೋಗ್ಬೇಡ್ರಿ. ರಿಮೆಂಬರ್ ದಟ್ ಜಾಸ್ತಿ ಸ್ಟಫಿಂಗ್ನ ಹಾಕಕ್ಕೆ ಹೋಗಬೇಡ್ರಿ. ಒಂದು ಸ್ಪೂನ್ ಆಗೋಷ್ಟು ಸ್ಟಫಿಂಗ್ನ ತೊಗೊಂಡು ಫಿಲ್ ಮಾಡಿಕೊಂಡು ವಿಡಿಯೋದೊಳಗೆ ತೋರಿಸೋ ಥರ ಔಟರ್ ಲೇಯರ್ನ ಫಿಲ್ ಮಾಡಿಕೊಂಡು ನಾನು ಎಲ್ಲ ಮೋದಕನೂ ರೆಡಿ ಮಾಡಿಕೊಂಡು ಇಟ್ಕೊಳಕತ್ತೀನಿ. ಮೋದಕದೊಳಗೆ ನಾನು ಅರ್ಧ ಪಾರ್ಟ್ ಮೋದಕನ ಎಣ್ಣೆ ಒಳಗೆ ಫ್ರೈ ಮಾಡಿ ಯಾವ ರೀತಿ ಮೋದಕ ಮಾಡೋದು ಅಂತಂದು ತೋರಿಸ್ಕೊಡ್ತೀನಿ. ಇನ್ನು ಅರ್ಧ ಮೋದಕನ ಸ್ಟೀಮ್ ಒಳಗೆ ಯಾವ ರೀತಿಯಾಗಿ ಮಾಡೋದು ಅಂತಂದು ತೋರಿಸ್ಕೊಡ್ತೇನೆ ಅಂತ. ಫಸ್ಟ್ ಮೋದಕನ ಯಾವ ರೀತಿಯಾಗಿ ಫ್ರೈ ಮಾಡೋದು ಅಂತಂದು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿಗೆ 1 ಕಪ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೊಂದು ಮೋದಕನ ಅದಕ್ಕೆ ಹಾಕ್ಕೊಳಕತ್ತೀನಿ. ನೋಡ್ರಿ ಈ ಥರ ಬಬಲ್ಸ್ ಇದ್ದಾಗ ಎಣ್ಣೆ ಪರ್ಫೆಕ್ಟಾಗಿ ಕಾದೈತಿ ಅಂತಂದು ಅರ್ಥ. ಈ ಪ್ರೊಸೆಸ್ ಒಳಗೆ ಮೋದಕನ ಆ್ಯಡ್ ಮಾಡ್ಕೊರಿ. ಎಣ್ಣೆ ಪರ್ಫೆಕ್ಟಾಗಿ ಕಾದಿದ್ದಿಲ್ಲ, ಈ ಥರ ನೊರೆ ನೊರೆಯಾಗಿ ಬಂದಿದ್ದಿಲ್ಲ ಆವಾಗ ಆ್ಯಡ್ ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಮೋದಕ ಕರೆಕ್ಟಾಗಿ ಬೇಯೋದಿಲ್ಲ. ಹಾಗಾಗಿ ಫಸ್ಟಿಗೆ ಒಂದು ಸ್ಯಾಂಪಲ್ಲಾಗಿ ಒಂದು ಮೋದಕನ ಬಿಟ್ಟು ನೋಡಿಕೊಂಡು ಅದು ಎಣ್ಣೆ ನೊರೆ ನೊರೆಯಾಗಿ ಬಂತಂದ್ರೆ ಆಮೇಲೆ ಎಲ್ಲ ಮೋದಕನೂ ಆ್ಯಡ್ ಮಾಡಿಕೊಂಡು ಅದನ್ನು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ರಿ ನಾನು ಈ ವಿಡಿಯೋ ಒಳಗೆ ತೋರಿಸೋ ಥರ ಎಲ್ಲ ಮಗ್ಲೂ ಹೊಳಿಸ್ಕೊತ ಚೆನ್ನಾಗಿ ಫ್ರೈ ಆಗೋ ಥರ ಕರ್ಕೋಬೇಕು. ನೋಡ್ರಿ ಒಂದು ಮಗ್ಲ ಬೆಂದು ಇನ್ನೊಂದು ಮಗ್ಲ ಬೇಯಲಿಲ್ಲ ಅಂದ್ರೆ ಮೋದಕ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಎಲ್ಲ ಮಗ್ಲೂ ಹೊಳಿಸ್ಕೊತ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡ್ರಿ ಇವಾಗ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಕತ್ತೈತಲ್ಲ. ಎಲ್ಲ ಮಗ್ಲೂ ಹೊಳಿಸ್ಕೊತ ಇದೇ ಕಲರ್ ಎಲ್ಲ ಪಾರ್ಟ್ಗಳಿಗೂ ಬರೋ ಥರ ನಾವು ಫ್ರೈ ಮಾಡ್ಕೊತ ಬರಬೇಕು ಮೋದಕನ. ಇವಾಗ ಮೋದಕ ಕಲರು ಚೇಂಜ್ ಆದಮೇಲೆ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಎತ್ತಿಟ್ಕೊಳಕತ್ತೀನಿ. ಇದೇ ಪ್ರೊಸೆಸ್ ಒಳಗೆ ಎಲ್ಲ ಮೋದಕನೂ ಕರ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಂಬಿಡ್ರಿ. ನೆಕ್ಸ್ಟು ಸ್ಟೀಮರ್ ಒಳಗೆ ಯಾವ ರೀತಿಯಾಗಿ ಮೋದಕನ ಮಾಡೋದು ಅಂತಂದು ತೋರಿಸ್ತೇನೆ ಅಂತ. ನಾನಿಲ್ಲೇ ಒಂದು ಬಾಣಲಿ ಒಳಗೆ 1 ಲೋಟ ಆಗೋಷ್ಟು ನೀರನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಫಸ್ಟು ಕಾಯಿಸ್ಕೊಳತ್ತೀನಿ ನೀರು. ನನಗಂತೂ ಸ್ಟೀಮರ್ ಒಳಗೆ ಸ್ಟೀಮ್ ಮಾಡಿದ ಮೋದಕ ಅಂದ್ರೆ ಭಾಳ ಇಷ್ಟ. ನಿಮ್ಗೆ ಯಾವ ಥರ ಮೋದಕ ಇಷ್ಟ ಆಗುತ್ತೆ ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ನೀರು ಸ್ವಲ್ಪ ಬಿಸಿ ಆಗಕತ್ತವು. ಈ ಥರ ನೋಡ್ರಿ ನೀರೊಳಗೆ ಬಬಲ್ಸ್ ಬರತ್ತವಲ್ಲ. ಈ ಪ್ರೊಸೆಸ್ ಒಳಗೆ ಫಸ್ಟ್ ನಾನಿಲ್ಲಿ ಒಂದು ಮೋದಕನ ಬಿಟ್ಟು ನೋಡ್ಕೊಳಕತ್ತೀನಿ. ಅಂದ್ರೆ ಇದು ಒಡಿಬಾರ್ದು. ಅದ್ರ ಸಲುವಾಗಿ ನಾನು ಒಂದು ಮೋದಕನ ಬಿಟ್ಟು ನೋಡಿಕೊಂಡು ಅದು ಒಡಿಲಿಲ್ಲ ಅಂದಾಗ ಮಾತ್ರ ನಾನು ಇನ್ನೂ ಉಳ್ಕಿದ್ದು ಮಾಡಿಟ್ಕೊಂಡಿದ್ದ ಮೋದಕನ ಇದಕ್ಕೆ ಆ್ಯಡ್ ಮಾಡ್ಕೊಳಕತ್ತೀನಿ. ಅಂದ್ರೆ ನೀರು ಚೆನ್ನಾಗಿ ಕುದ್ದಿರಬೇಕು, ಅವಾಗ ಮಾತ್ರ ಮೋದಕನ ಆ್ಯಡ್ ಮಾಡ್ಕೊರಿ.
ಇನ್ನೂ ನೀರು ಕುದ್ದಿದ್ದಿಲ್ಲ ಅವಾಗನ ಆ್ಯಡ್ ಮಾಡ್ಕೊಂಡ್ರಿ ಅಂದ್ರೆ ಅವಾಗೂ ಒಡೆಯೋ ಚಾನ್ಸ್ ಇರುತ್ತೆ ಮೋದಕ. ಇನ್ನೊಂದು ಸ್ಟಫಿಂಗ್ ಜಾಸ್ತಿ ಮಾಡ್ಕೊಂಡಿದ್ರೆ ಇಲ್ಲಾಂದ್ರೆ ನೀವು ಕಣಕನ ಚೆನ್ನಾಗಿ ಲಟ್ಟಿಸ್ಕೊಂಡಿಲ್ಲ ಅಂದ್ರೆ 100% ನಿಮ್ಮ ಮೋದಕ ಒಡೆದು ನೀರೊಳಗೆ ಮಿಕ್ಸಪ್ ಆಗಿಬಿಡುತ್ತೆ. ಹಾಗಾಗಿ ಸ್ಟಫಿಂಗ್ನ ನಾನು ಯಾವ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕು ಅಂತಂದು ತೋರಿಸ್ಕೊಟ್ಟಿದ್ನಲ್ಲ ಅಷ್ಟು ಆ ಕ್ವಾಂಟಿಟಿ ಒಳಗೆ ಸ್ಟಫಿಂಗ್ನ ಆ್ಯಡ್ ಮಾಡ್ಕೊರಿ. ಮತ್ತು ಕಣಕನೂ ಸೇಮ್ ನಾನು ಯಾವ ರೀತಿಯಾಗಿ ಊದ್ಕೋಬೇಕು ಅಂತಂದು ತೋರಿಸಿದ್ನಲ್ಲ ಆ ರೀತಿಯಾಗಿ ಕಣಕನ ಊದ್ಕೊರಿ. ನೆಕ್ಸ್ಟು ನೀರು ಕಾದಿನ ಮೇಲೆನ ಮೋದಕನ ಇದ್ರೊಳಗೆ ಬಿಟ್ಕೊಂಡು ಅದನ್ನ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಆದರೂ ಸ್ಟೀಮ್ ಮಾಡ್ಕೊರಿ. ಇಲ್ಲಾಂದ್ರೆ ಇಡ್ಲಿ ಪಾತ್ರೆ ತೊಗೊಂಡು ಇಡ್ಲಿ ಪಾತ್ರೆ ಒಳಗಾದರೂ ಇಟ್ಕೊಂಡು ಸ್ಟೀಮ್ ಮಾಡ್ಕೋಬೋದು. ಎರಡು ಸೇಮ್ ಪ್ರೊಸೆಸ್ಸ. ದೇರ್ ಈಸ್ ನೋ ಚೇಂಜ್ ಎಟ್ ಆಲ್. ಸೊ ಈ ಪ್ರೊಸೆಸ್ ಒಳಗೆ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಮೋದಕ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾನು ಟೈಪ್ ಮೋದಕನ ಯಾವ ಥರ ಮಾಡೋದು ಅಂತಂದು ಈ ವಿಡಿಯೋ ಒಳಗೆ ತೋರಿಸ್ತಿದ್ದೆ. ಸೊ ನೋಡಿದ್ರಲ್ಲ ಮೋದಕ ಮಾಡೋದು ಎಷ್ಟು ಈಸಿ ಅಂತಂದು. ಸೊ ಈ ಗಣೇಶ ಚತುರ್ಥಿಗೆ ಗಣಪನಿಗೆ ಪ್ರಿಯವಾದಂಥ ಮೋದಕನ ನೀವು ನಿಮ್ಮ ಮನೆಯೊಳಗೆ ಈ ರೀತಿ ಒಂದು ಸರಿ ಆದರೂ ಟ್ರೈ ಮಾಡಿ ನೋಡಿರಿ. ಹೆಂಗಿತ್ತು ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ಬರ್ತೀನಂತ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ಗಣೇಶ ಚತುರ್ಥಿ ಟು ಆಲ್.